ಬಾಂಗ್ಲಾದೇಶದ ಜೊತೆಗೆ ನಾವು 4096 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದ್ದೀವಿ. ಅಂದರೆ ನಾವು ಗಡಿ ಹಂಚಿಕೊಂಡಿರುವಂಥ ದೇಶಗಳ ಪೈಕಿ ಬಾಂಗ್ಲಾನೇ ಹೈಯೆಸ್ಟ್. ಅರಾಜಕತೆ ಇರುವಂಥ ದೇಶದಿಂದ ಅಕ್ರಮ ವಲಸೆ ಹೆಚ್ಚಾಗಬಹುದು. ಸೊ ಇದು ಈ ಹಿಂದೆಯೂ ಕೂಡ ನಾವು ಇದನ್ನು ಅನುಭವಿಸಿದ್ದೀವಿ. ಯಾವ ದೇಶದಲ್ಲಿ ಅರಾಜಕತೆ ಇದೆಯೋ ಆ ದೇಶದಲ್ಲಿ ಅಲ್ಲಿನ ಜನ ಇರೋದಕ್ಕೆ ಇಷ್ಟಪಡಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ ದೌರ್ಜನ್ಯವೂ ಒಂದು, ಅಥವಾ ಸೇಫ್ಟಿ ಪರ್ಪಸ್ಸು ಮತ್ತೊಂದು. ಸೊ ಅಕ್ರಮ ವಲಸೆ ಹೆಚ್ಚಾಗಬಹುದು. ಶರಣಾರ್ಥಿಗಳಾಗಿ ಬಂದರೆ, ಅಲ್ಲಿನ ಪ್ರಜೆಗಳೇನಾದರೂ ಶರಣಾರ್ಥಿಗಳಾಗಿ ಬಂದರೆ ಅವರಿಗೆ ಆಶ್ರಯ ಕಲ್ಪಿಸಿ ಕೊಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಕಾನೂನುಗಳಿದ್ದಾವೆ, ಅದರ ಪ್ರಕಾರ ನಾವು ಆಶ್ರಯ ಕಲ್ಪಿಸೋದಕ್ಕಾಗಲ್ಲ ಅಂತಾನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಶರಣಾರ್ಥಿಗಳಿಗೆ ನಾವು ಗಡಿ ಓಪನ್ ಮಾಡ್ತೀವಿ ಅಂತ ಏನಾದರೂ ಮಾಡಿದರೆ ಆ ಶರಣಾರ್ಥಿಗಳ ನೆಪದಲ್ಲಿ ಉಳಿದವರು ಕೂಡ ನುಸುಳುವಂಥ ಆತಂಕ ಇದೆ. ಸೊ ಅದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹುದೊಡ್ಡ ಥ್ರೆಟ್ ಆಗಬಹುದು ಭಾರತಕ್ಕೆ. ಇನ್ನು ಬಾಂಗ್ಲಾದ ಮೇಲೆ ಚೀನಾ ಮತ್ತು ಪಾಕಿಸ್ತಾನ ಹಿಡಿತ ಸಾಧಿಸುವಂಥ ಮುನ್ಸೂಚನೆ ಕಾಣ್ತಾ ಇದೆ. 20,000ಕ್ಕೂ ಅಧಿಕ ಭಾರತೀಯರು ಬಾಂಗ್ಲಾದೇಶದಲ್ಲಿ ನೆಲೆಸಿದ್ದಾರೆ. ಸದ್ಯಕ್ಕೆ ಏರ್ಲಿಫ್ಟ್ ಮಾಡುವಂಥ ಅಗತ್ಯ ಇಲ್ಲ ಅಂತ ಭಾರತ ಸರ್ಕಾರ ಹೇಳ್ತಾ ಇದೆ. ಭಾರತೀಯ ಉದ್ಯಮಿಗಳ ಹೂಡಿಕೆಯೂ ಕೂಡ ಬಾಂಗ್ಲಾದೇಶದಲ್ಲಿದೆ. ಅಲ್ಲಿ ಬಹಳ ಲೇಬರ್ ಬಹಳ ಚೀಪು ಅನ್ನೋ ಕಾರಣಕ್ಕಾಗಿ ನಮ್ಮಿಂದ ಬಹಳ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ನಮ್ಮವರು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟೂ ಕೂಡ ಮಾಡಿದ್ದಾರೆ. ಸೊ ಈ ರೀತಿ ಸಮಸ್ಯೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ರಮ ನುಸುಳುಕೋರರ ಸಮಸ್ಯೆ ಅಥವಾ ಶರಣಾರ್ಥಿಗಳಾಗಿ ಬರುವಂಥವರ ಸಮಸ್ಯೆ. ಇದನ್ನು ಇಂದಿರಾ ಗಾಂಧಿ ಅನುಭವಿಸಿದರು. ಇಂದಿರಾ ಗಾಂಧಿ ಅದೇ ಕಾರಣಕ್ಕಾಗಿ ಕೊನೆಗೆ ಅನಿವಾರ್ಯವಾಗಿ ಪಾಕಿಸ್ತಾನವನ್ನು 2 ತುಂಡು ಮಾಡಿ ಬಾಂಗ್ಲಾದೇಶ ಒಂದು, ಪಾಕಿಸ್ತಾನ ಮತ್ತೊಂದು ಅಂತ ಆಗೋದಕ್ಕೆ ಕಾರಣ ಆಗಿತ್ತು. ಅಂದರೆ ಇನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ಇಂದಿರಾ ಗಾಂಧಿಯವರು ಆ ನಂತರ ಏನು ಮಾಡಬೇಕಿತ್ತು ಅದನ್ನು ಮಾಡಿದರು. ಅದರ ಪರಿಣಾಮ ಬಾಂಗ್ಲಾ ರಚನೆಯಾಗಿತ್ತು. ಸೊ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಮತ್ತು ವಿಶ್ಲೇಷಣೆಗೆ ನಮ್ಮ ಜೊತೆಗೆ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ಪ್ರಶ್ನೆ ನನಗೆ ಮೂಡ್ತಾ ಇರೋದು, ಈ ನಂಬಿಕೆ ದ್ರೋಹ ಮತ್ತು ಕೃತಜ್ಞತೆ ಇಲ್ಲದಂಥ ಸ್ಥಿತಿ ಇದು ಅಲ್ಲಿನ ನರನಾಡಿಯಲ್ಲೂ ಇದೆಯಾ ಅಂತ ನನಗೊಂದು ಪ್ರಶ್ನೆ. ರಕ್ಷಿತ್, ಇದು ನಂಬಿಕೆ ದ್ರೋಹದ ಪ್ರಶ್ನೆ ಅಲ್ಲೇ ಅಲ್ಲ. ನೀವು ಪೂರ್ತಿ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಬಹಳ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಜೂನ್ ಮೊದಲನೇ ವಾರದಲ್ಲಿ ಇದು ಬಹಳ ಪೀಸ್ಫುಲ್ ಪ್ರೊಟೆಸ್ಟ್ ಸ್ಟೂಡೆಂಟ್ಸ್ ಶುರುವಾಯಿತು. ಯಾಕೆ 30% ರಿಸರ್ವೇಷನ್ಗೂ ಸಹ ಶುರುವಾಯಿತು. ಆ 30% ರಿಸರ್ವೇಷನ್ ಇರಲೇ ಇರಲಿಲ್ಲ. ಬಾಂಗ್ಲಾದೇಶ ಸರ್ಕಾರ ಶೇಖ್ ಹಸೀನಾ ಸರ್ಕಾರ ಅದನ್ನು ವಾಪಸ್ ತಗೊಂಡಿದ್ರು. ಆದರೆ ಬಾಂಗ್ಲಾದೇಶ ಹೈಕೋರ್ಟ್ ಅಪಲೇಟ್ ಟ್ರಿಬ್ಯುನಲ್ ಅದನ್ನ ಪರಿಗಣನೆ ಮಾಡದೆ ಅವ್ರೇನ್ ಮಾಡಿದ್ರು, ಇಲ್ಲ 30% ರಿಸರ್ವೇಷನ್ ನಡೆಯುತ್ತೆ ಅಂತ ಹೇಳಿದ್ರು. ಇವರು ಶೇಖ್ ಹಸೀನಾ ಹೇಳ್ತಾರೆ, ಇಲ್ಲ ನಾವು ಅದಕ್ಕೆ ಇದನ್ನ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಅದನ್ನ ನಾವು 30% ರಿಸರ್ವೇಷನ್ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾರೆ. ಆಗೇನಾಗತ್ತೆ, ಇವತ್ತು 32 ಮಿಲಿಯನ್ ಅಂದ್ರೆ 3,220,00,000 ಇದು ನಿರುದ್ಯೋಗಗಳು ಇದು ಬಾಂಗ್ಲಾದೇಶದಲ್ಲಿ ಇದ್ದಾರೆ ಅಂತ ಅರ್ಥ. ಸೊ ಅವ್ರಿಗೆ ಶೇಖ್ ಹಸೀನಾ ಹೇಳ್ತಾರೆ, ಇಲ್ಲ ನಾವು ಅದನ್ನ ಮುಂದುವರಿಸ್ತೀವಿ, ಲೀಗಲ್ ಪ್ರೋಸೆಸ್ ನ ಮುಂದುವರಿಸ್ತೀವಿ ಅಂತ. ಆಗ ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈಗ ಇದನ್ನ ಪೀಸ್ಫುಲ್ ಪ್ರೊಟೆಸ್ಟ್ ಶುರು ಮಾಡ್ತಾರೆ. ಜೂನ್ ಅಲ್ಲಿ ಫಸ್ಟ್ ವೀಕ್ ಆಫ್ ಜೂನ್ ಇದ್ದಕ್ಕಿದ್ದಂಗೆ ಫಸ್ಟ್ ಆಫ್ ಜುಲೈ ಏನಾಯ್ತು, ಈ ಪೀಸ್ಫುಲ್ ಪ್ರೊಟೆಸ್ಟ್ ವಿಪರೀತ, ಅದರಲ್ಲಿ ದಂಗೆ ದೊಂಬಿ, ಆಮೇಲೆ ಇದನ್ನ ಅರಾಜಕತೆ ಯಾವಾಗ ಶುರು ಆಯ್ತು, ಆಗ ಹಸೀನಾ ಹೇಳ್ತಾರೆ, ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ಲ, ನೀವು ರಜಾಕರ್ಸ್ ಅಂತ ಹೇಳ್ತಾರೆ. ಆಗ ಯಾಕೆಂದ್ರೆ ಹಸೀನಾ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇದು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲ, ಇದ್ರ ಹಿಂದೆ BNP ಆಮೇಲೆ ಜಮಾತ್ ಇಸ್ಲಾಮಿ ಇದೆ, ಅವರು ನಮ್ಮ ಇದನ್ನ ಸರ್ಕಾರದಿಂದ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ. ಇವತ್ತು ನಾವು ನಾವು ವಿಡಿಯೋ ನೋಡ್ತಾ ಇದೀವಿ, ನೀವು ಇಷ್ಟೊತ್ತು ತೋರ್ಸೋದ್ರಲ್ಲ, ಅದು ಬಾಂಗ್ಲಾದೇಶ್ ಸ್ಟೂಡೆಂಟ್ಸ್ ಮಾಡಿರುವಂತ ಕೆಲಸ ಅಲ್ಲ, ಇದು BNP ಆಮೇಲೆ ಇದನ್ನ ಜಮಾತ್ ಇಸ್ಲಾಮಿ ಮಾಡಿರುವಂತ ಕೆಲಸ. ಅವ್ರಿಗೆ ಪಾಕಿಸ್ತಾನ ISI ಬ್ಯಾಕಿಂಗ್ ಇದೆ, ಅವರು ಆಂಟಿ ಇಂಡಿಯಾ, ಅದರಿಂದ ಇವೆಲ್ಲ ಶುರು ಆಗಿದೆ ಹೊರತು ಬಾಂಗ್ಲಾದೇಶಿಗಳು ನಮ್ಮ ದೇಶದ ಪ್ರಜೆಗಳ ಮೇಲೆ ನಾವು ಅವ್ರಿಗೆ ಏನ್ ಮಾಡಿದೀವಿ ಅದಕ್ಕೆ ಕೃತಜ್ಞರಾಗಿದ್ದಾರೆ. ಒಂದು ಉದಾಹರಣೆ ಏನು, ಇದನ್ನ 1971 ಬಾಂಗ್ಲಾದೇಶ್ ಕ್ರಿಯೇಷನ್ ಆದ್ಮೇಲೆ, ಅದರ 50 ವರ್ಷ ಆದ್ಮೇಲೆ 2021ರಲ್ಲಿ ಅವರು ಬಹಳ ದೊಡ್ಡ ಒಂದು ಇದನ್ನ ಅಲ್ಲಿ ಒಂದು ಸೆರೆಮನಿ ಮಾಡಿ, ಯಾರು 1971 ನಮ್ಮ ಇಂಡಿಯಾ ದೇಶದಿಂದ ಭಾಗವಹಿಸಿದ್ರು ಆ ಯುದ್ಧದಲ್ಲಿ, ಯಾರು ಬದುಕಿದಾರೋ ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಾರೆ. ನೋಡಿ, ಬಾಂಗ್ಲಾದೇಶಕ್ಕೆ ಕೃತಜ್ಞತೆ ಇದ್ದೇ ಇದೆ.
ಆಮೇಲೆ ಬಾಂಗ್ಲಾ ಬಂಧು ಮೇಲಂತೂ ಇನ್ನೂ ಜಾಸ್ತಿನೇ ಇದೆ, ಅಂದ್ರೆ ಮುಜಿಬುರ್ ರೆಹಮಾನ್ ಅವ್ರ ಮೇಲೆ. ಆದ್ರೆ ಇವತ್ತು ಗಲಾಟೆ ಆಗ್ತಾ ಇರೋದು ಇದರಿಂದ ಜಮಾತ್ ಇಸ್ಲಾಮಿ ಆಮೇಲೆ BNP ಇಂದ. ಅವರು ನಮ್ಮ ದೇಶಕ್ಕೆ ವಿಪರೀತ ತೊಂದರೆ ಮಾಡೋ ಸಾಧ್ಯತೆ ಇದೆ. ಯಾಕೆಂದ್ರೆ ನಾವು ಏರ್ ಮಾರ್ಷಲ್ ಸರ್ ಒಂದು ಪ್ರಶ್ನೆ ಇಲ್ಲಿ, ಅಂದ್ರೆ ಈಗ ಎಕ್ಸ್ಟರ್ನಲ್ ಫೋರ್ಸು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದ್ರಿ, ISI ಸೇರಿ ಚೀನಾದ ಇನ್ವಾಲ್ವ್ಮೆಂಟು ಕೂಡ ಇರಬಹುದು ಅಂತ. ಹಾಗಿದ್ರೆ ಶೇಖ್ ಹಸೀನಾ ಎಡವಿದ್ದಿಲ್ಲಿ, ಅವ್ರದ್ದು ಇದನ್ನ ನಿಭಾಯಿಸೋದಕ್ಕಾಗ್ಲಿಲ್ಲವ ಅವರಿಂದ? ಶೇಖ್ ಹಸೀನಾ ಎಡವುದ್ರು, ನೀವೇ ಸರಿಯಾಗಿ ಹೇಳಿದ್ರಿ ಅದನ್ನ. ಶೇಖ್ ಹಸೀನಾ ಎಡವುದ್ರು. ಅವ್ರಿಗೆ ಈ ತರ ಇಷ್ಟು ವಿಪರೀತ ಆಗತ್ತೆ ಜುಲೈನಲ್ಲಿ, ಈ ತರ ದೊಂಬಿ, ಈ ತರ ಅರಾಜಕತೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ. ಆಗ ಅವ್ರು ಏನ್ ಮಾಡಿದ್ರು, ಯಾವಾಗ ಈ ತರ ಇದನ್ನ 10-15 ಪೊಲೀಸ್ ಅಧಿಕಾರಿಗಳನ್ನ ಸಾಯಿಸೋದು, ಆಮೇಲೆ ಇದನ್ನ ಪ್ರಾಪರ್ಟಿನ ಡ್ಯಾಮೇಜ್ ಮಾಡೋದು ಯಾವಾಗ ಶುರು ಆಯ್ತು, ಆಗ ಅವ್ರು ಹೇಳ್ತಾರೆ ಶೂಟ್ ಅಟ್ ಸೈಟ್ ಅಂತ ಒಂದು ಆರ್ಡರ್ ಕೊಡ್ತಾರೆ ಪೊಲೀಸ್ಗೆ. ಅವ್ರೇನ್ ಮಾಡ್ಬೇಕಾಗಿತ್ತು, ಆ ಸ್ಟೂಡೆಂಟ್ಸ್ ಲೀಡರ್ಸ್ ನೆಲ್ಲ ಕರ್ಕೊಂಡ್ಬಂದು ಮಾತಾಡಿ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ, ಇಲ್ಲ ನಾವು ನಮ್ಮ ಗವರ್ಮೆಂಟ್ ನಾವು 30% ರಿಸರ್ವೇಶನ್ 1971 ವಾರ್ ವೆಟರನ್ಸ್ ಮಕ್ಕಳು ಕೊಟ್ಟೇ ಇಲ್ಲ, ನಾವು ಅದನ್ನ ಮಾಡ್ತಾ ಇಲ್ಲ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತೀವಿ, ನಾವು ಬೇಕಾದಷ್ಟು ಕೆಲಸಗಳನ್ನ ಸೃಷ್ಟಿನೇ ಮಾಡ್ತೀವಿ ಅಂತ ಮಾತಾಡೋದು ಬಿಟ್ಟು ಅವರೇ ಹೇಳ್ತಾರೆ ನೀವು ರಜಾಕರ್ಸು, ನೀವು ಭಯೋತ್ಪಾದಕರು, ನಿಮ್ ಮೇಲೆ ನಾವು ಶೂಟ್ ಅಟ್ ಸೈಟ್ ಮಾಡ್ತೀವಿ. ಆ ಶೂಟ್ ಅಟ್ ಸೈಟ್ ಏನಾಯ್ತು, 200 ಜನ ಸತ್ರು. ಆಮೇಲೆ ಮೊನ್ನೆ ಆಗಸ್ಟ್ ಅಲ್ಲಿ 100 ಜನ ಸತ್ರು. ಅಷ್ಟೊತ್ತಿಗೆ ಆ ಸ್ಟೂಡೆಂಟ್ ಮೂವ್ಮೆಂಟ್ ಇಟ್ ವಾಸ್ ಹೈಜಾಕ್ಡ್ ಬೈ ಜಮಾತೆ ಇಸ್ಲಾಂ. ಆ ಜಮಾತೆ ಇಸ್ಲಾಂಗೆ ISI ಬ್ಯಾಕಿಂಗ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಅವರ ಇದನ್ನ ಈಗೇನಾಗಿದೆ, ಇವತ್ತಿನ ದಿವಸ ಆ ಖಾಲಿದಾ ಜಿಯಾ ಮತ್ತು ಆ ಜಮಾತ್ ಇಸ್ಲಾಂ ಲೀಡರ್ಸ್ ಇವರೇನು ಸೆರೆಯಲ್ಲಿ ಇಟ್ಟಿದ್ರು ಶೇಖ್ ಹಸೀನಾ, ಅವ್ರನ್ನೆಲ್ಲ ರಿಲೀಸ್ ಮಾಡಿದೆ. ಸರ್ ಈಗ ಸರ್ 4096 ಕಿಲೋಮೀಟರ್ನ ಗಡಿ ನಮ್ಮದು ಮತ್ತು ಬಾಂಗ್ಲಾದೇಶದ್ದು. ಸೊ ನಮಗೇನು ಸರ್ ಥ್ರೆಟ್ ಇದರಲ್ಲಿ ಈ ಬೆಳವಣಿಗೆಯಿಂದ? ನೋಡಿ, ಇದನ್ನ ನಾರ್ತ್ ಈಸ್ಟ್ ಅಲ್ಲಿ, ಪರ್ಟಿಕ್ಯುಲರ್ಲಿ ನಾರ್ತ್ ಈಸ್ಟ್ ಅಲ್ಲಿ ತ್ರಿಪುರಾ, ಇದನ್ನ ಮೇಘಾಲಯ, ಆಮೇಲೆ ನಾಗಾಲ್ಯಾಂಡ್ ಅಲ್ಲಿ ಪೋರಸ್ ಬಾರ್ಡರ್ ಅದು. ಪರ್ಟಿಕ್ಯುಲರ್ಲಿ ಅವರೆಲ್ಲ 1000 ಕಿಲೋಮೀಟರ್ ಗಟ್ಟಲೆ ಬಾರ್ಡರು. ಇದ್ರೊಳಗೆ ಮೇಘಾಲಯನಲ್ಲಿ ಚಿರಾಪುಂಜಿ ಆದ್ಮೇಲೆ ಬಾಂಗ್ಲಾದೇಶಕ್ಕೆ ನಡ್ಕೊಂಡು ಹೋಗ್ಬೋದು ಜನ. ಎಷ್ಟೋ ಜನ ನಡ್ಕೊಂಡು ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ದಿಬ್ರೂಗಢಿಂದ ಅಪ್ಪರ್ ಅಸ್ಸಾಮಿಂದ ಪೋರಸ್ ಬಾರ್ಡರ್ ಬಾಂಗ್ಲಾದೇಶಕ್ಕೆ. ಇಷ್ಟು ದಿವಸ ಅಲ್ಲಿ ಬರೇ ಗಡಿ ಪ್ರದೇಶದಲ್ಲಿ ಬಹಳ ಒಂದು ಹೆಸರಿಗೆ ಒಂದು ಪೊಲೀಸ್ ಅವ್ರು ಕಾಯ್ತಾ ಇದ್ದಾರೆ ಹೊರತು ಒಂಥರ ಬಲವಾದ ಇದನ್ನ ಬಾರ್ಡರ್ ಇರಲಿಲ್ಲ. ಆದ್ರೆ ಯಾವಾಗ ಇದನ್ನ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು ಬಾಂಗ್ಲಾದೇಶದಲ್ಲಿ, ಇದಾಗಿದ್ದಲ್ಲ 2023-2024 ಅಲ್ಲಿ ಯಾವಾಗ ಅದು ಶುರು ಆಯ್ತು, ಆಗ ನಾವು ಪೂರ್ತಿ ಅದನ್ನ ಬಾರ್ಡರ್ನ ಎಷ್ಟು ಸಾಧ್ಯವೋ ಅಷ್ಟು ಟೈಟ್ ಮಾಡಿದೀವಿ. ಟೈಟ್ ಮಾಡೋದು ಅಂದ್ರೆ ಏನು, ಇದನ್ನ ಅದಕ್ಕೆ ಬಾರ್ಡರ್ ಇದನ್ನ ಗಡಿ ಇದೆಲ್ಲ ಟೈಟ್ ಮಾಡಿ ಅಥವಾ ಬೇಕಾದಷ್ಟು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಬಾರ್ಡರ್ ಟೈಟ್ ಮಾಡಿದ್ವಿ ಅನ್ನುವಂತಹ ಸುದ್ದಿ ಇದೆ. ಆದ್ರೆ ಅದು ಸಾಲದು. ಇವತ್ತು ನೋಡಿ, ಇವತ್ತಿನ ಡೆವಲಪ್ಮೆಂಟ್ ಏನು, ಅವಾಮಿ ಲೀಗ್ನವರೆಲ್ಲ ನಮ್ಮ ದೇಶದ ಸರ್ಕಾರ ಕೇಳಿದ್ದಾರೆ, ನಾವು ಇಲ್ಲೇ ಇದ್ರೆ ಬಾಂಗ್ಲಾದೇಶಲ್ಲಿ ನಮ್ಮನ್ನ ಹೊಡೆದಾಕ್ಬಿಡ್ತಾರೆ, ದಯವಿಟ್ಟು ನಮ್ಮನ್ನ ಇದ್ರೊಳಗೆ ಮಣಿಪುರ್ ಮತ್ತು ಮೇಘಾಲಯ ಬಾರ್ಡರ್ ಇಂದ ಒಳಗ್ ಬರಕ್ಕೆ ಜಾಗ ಕೊಡಿ. ಆಮೇಲೆ ಇನ್ನೊಂದು, ಈಗ ಒಂದು ಸ್ವಲ್ಪ ದಿವಸದ ಕೆಳಗೆ ನಿಮ್ಗೆ ಜ್ಞಾಪಕ ಇರ್ಬೋದು, ನಮ್ಮ ವೆಸ್ಟ್ ಬಂಗಾಲಿಂದ ಒಂದು ಸ್ಟೇಟ್ಮೆಂಟ್ ಬಂತು, ಇಲ್ಲ ನೀವೇನು ಯೋಚನೆ ಮಾಡ್ಬಿಡಿ, ನಾವು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಮಾತಾಡಿದ್ರು, ದೇಶದ ಪ್ರಧಾನಿ ಅಂತ ಭಾವಿಸಿ ಮಾತಾಡ್ದಂಗೆ ಇತ್ತಪ್ಪ. ಹೌದೌದು. ಈ ನೋಡಿ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇದು ಇದ್ದಕ್ಕಿದ್ದಂಗೆ ಏನಾಗಿಲ್ಲ. ಆಕ್ಚುಲಿ ಶೇಖ್ ಹಸೀನಾ ಅವ್ರಿಗೆ ಈ ಪರಿಸ್ಥಿತಿ ಪ್ರಕೋಪಕ್ಕೆ ಹೋಗುತ್ತೆ ಅಂತ ಗೊತ್ತಿತ್ತು. ನಮ್ಮ ದೇಶದಲ್ಲೂ ನಮ್ಮ ಬೇಕಾದಷ್ಟು ಇಂಟೆಲಿಜೆನ್ಸ್ ನಮ್ಮ ದೇಶದ ಸರ್ಕಾರಕ್ಕೆ ಹೇಳಿತ್ತು. ಆದ್ರೆ ಏಕಾಏಕಿ ಈ ತರ ಆಗತ್ತೆ, ಅವಾಮಿ ಲೀಗ್ ಮೇಲೆ ಇಷ್ಟು ಬಹಳ ಬಾರ್ಬರಿಕ್ ಆಗಿ ಇಷ್ಟು ಗಲಾಟೆ ಆಗತ್ತೆ ಅನ್ನುವಂತಹದ್ದು ಯಾರನ್ನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದು ಇವತ್ತು ನಾವು ಅದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ. ಏರ್ ಮಾರ್ಷಲ್ ಸರ್, ಒಂದು ಪ್ರಶ್ನೆ ನನಗೆ ಕೊನೆಯದಾಗಿ ನಿಮ್ಮಿಂದ ನಾನು ಉತ್ತರ ಬಯಸ್ತೀನಿ. ಈಗ ಅಲ್ಲಿ ಅದು ಚೆನ್ನಾಗೇ ಇರಲಿ, ನೆಮ್ಮದಿಯಿಂದ ಬಾಂಗ್ಲಾದೇಶ ಇರಲಿ ಅಂತಲೇ ನಾವು ಆಶಿಸೋಣ. ಆದರೆ ಸಪೋಸ್ ಪರಿಸ್ಥಿತಿ ಬೇರೆ ರೀತಿಯಲ್ಲಿ ಆದಗಿ ದೊಡ್ಡ ಸಂಖ್ಯೆಯಲ್ಲಿ ಶರಣಾರ್ಥಿಗಳು ಬಂದರೆ ನಾವು ಸುಮ್ಮನೆ ಕೂರೋದಕ್ಕೆ ಸಾಧ್ಯನಾ ಸರ್? ಇಂಟರ್ನ್ಯಾಷನಲ್ ಕಾನೂನುಗಳ ಪ್ರಕಾರ ನಾವು ಕ್ಲೋಸ್ ಮಾಡ್ತೀವಿ, ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಆಗತ್ತಾ ಭಾರತಕ್ಕೆ? ನಾವೀಗ ಹೇಳಲೇಬೇಕು, 1971 ಅಲ್ಲಿ ಆತಂಕ ತಿರ್ಗ ವಾಪಸ್ ಆಗ್ಬಾರ್ದು.
ಈಗ 1971 ಅಲ್ಲಿ ಏನಾಯ್ತು, 1 ಕೋಟಿಗಿಂತ ಜಾಸ್ತಿ ಶರಣಾರ್ಥಿಗಳು ನಮ್ಮ ದೇಶದ ಒಳಗೆ ಬಂದ್ರು, ಈಸ್ಟ್ ಅಲ್ಲಿ ಆಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಅದನ್ನ ಇಂದಿರಾ ಗಾಂಧಿ ಅವರಿಗೆ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಉಳಿದಿರೋದು ಒಂದೇ ಒಂದು ಆಪ್ಷನ್, ನಾವು ಯುದ್ಧಕ್ಕೆ ಹೋಗ್ಬೇಕು ಅಂತ ಇವ್ರನ್ನ ಸ್ಯಾಮ್ ಮಣೇಕ್ ಶಾ ಅವ್ರನ್ನ ಕರೆದ್ಬಿಟ್ಟು ಹೇಳ್ತಾರೆ, ಇವೆಲ್ಲ ನಮ್ ಕತೆ ಚೆನ್ನಾಗಿ ಗೊತ್ತು, ಅದನ್ನ ತಿರ್ಗಾ ಇನ್ನೊಂದ್ಸಾರಿ ಆಗಕ್ ಬಿಡಬಾರ್ದು. ಈಗ ಶರಣಾರ್ಥಿಗಳು ಬರ್ತಾರೆ, ಬರಕ್ ಸಾಧ್ಯ ಅನ್ನೋದು ನಮ್ಗೆ ಗೊತ್ತಾಗಿದೆ. ಯಾಕೆಂದ್ರೆ ಅವರು ನಮ್ಮ ಇದನ್ನ ಮೈನಾರಿಟಿ ಹಿಂದೂಸು ಅಂದ್ರೆ 9% ಹಿಂದೂಸು ಇದ್ರಲ್ಲಿ ಬಾಂಗ್ಲಾದೇಶಲ್ಲಿ ಏನಿದ್ದಾರೆ ಅವ್ರನ್ನ, ಆಮೇಲೆ ಅವಾಮಿ ಲೀಗ್ ಇದನ್ನ ಅವರ ಪೊಲಿಟಿಕಲ್ ಪಾರ್ಟಿ ಏನಿದೆ ಅವ್ರನ್ನ, ಅವರ ಸಿಂಪತೈಸರ್ಸ್ ಅಂದ್ರೆ ಯಾರು, ಒಂದು ಛತ್ರ ಪಾರ್ಟಿ ಅಂತಿದೆ, ಆ ಛತ್ರ ಪಾರ್ಟಿ ಅವಾಮಿ ಲೀಗ್ ಸಪೋರ್ಟ್ ಮಾಡ್ತಾ ಇತ್ತು. ಅವ್ರು ಯಾರಿಗೂ ಉಳಿಗಾಲ ಇಲ್ಲ ಬಾಂಗ್ಲಾದೇಶದಲ್ಲಿ. ಅವರೆಲ್ಲ ನಾವ್ ಇಂಡಿಯಾಗ ಓಟ್ ಹೋಗ್ಬೇಕು, ಏನಾದ್ರು ಮಾಡಿ ಜೀವ ಉಳಿಸ್ಕೋಬೇಕು ಅಂತ ಅವ್ರು ಬಂದ್ರೆ, ನಮ್ಮ ದೇಶದವರು ಅವ್ರನ್ನ ಏನು ಮಾಡಿದ್ರು ಬಿಡಬಾರ್ದು. ಇಲ್ಲಿದ್ರೆ ಇನ್ನೊಂದು ರೋಹಿಂಗ್ಯಾ ಪ್ರಾಬ್ಲಮ್ ಆಗತ್ತೆ, ಅಥವಾ 1971 ಇದು ತಿರ್ಗಾ ಮರುಕಳಿಸತ್ತೆ. ಆಗ ಈಗಿನ ಸ್ಥಿತಿನಲ್ಲಿ ಅದನ್ನ ನಮ್ಮ ಕೈಲಿ ಅದನ್ನ ನಿಭಾಯಿಸಕ್ಕೆ ಸಾಧ್ಯವೇ ಇಲ್ಲ. ಈ ಮಾತು ನಮ್ಮ ಸರ್ಕಾರಕ್ಕೂ ಬಹಳ ಚೆನ್ನಾಗಿ ಗೊತ್ತು ಸರ್. ಒಂದು ಈಗ ಅಲ್ಲಿ ಅವಾಮಿ ಲೀಗನ್ನ ಹೊರಗಿಟ್ಟು ನಾವು ಮಧ್ಯಂತರ ಸರ್ಕಾರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬಹುದು ಅಂತ ಅನ್ಸುತ್ತಾ ಸರ್ ಬಾಂಗ್ಲಾದಲ್ಲಿ? ಸ್ಟೇಬಲ್ ಗವರ್ಮೆಂಟ್ ಬರಕ್ ಸಾಧ್ಯವೇ ಇಲ್ಲ. ನೀವೇ ನೋಡಿ ರಕ್ಷಿತ್, ಅಲ್ಲಿ 2 ಸಾರಿ ಇದನ್ನ ಇದು ಜನರಲ್ ಅರ್ಷದ್ ಆಮೇಲೆ ಜನರಲ್ ಜಿಯಾವುರ್ ರೆಹಮಾನ್ 2 ಸಾರಿ ಮಿಲಿಟರಿ ಕೂ ಆಗಿ ಅವರು ಬಂದು ಕೂತಿದ್ರು. ಇದ್ರೊಳಗೆ ಅವರು ಬಾಂಗ್ಲಾದೇಶದ ಆಡಳಿತ ಮಾಡ್ತಾ ಇದ್ರು. ಇದನ್ನ ಆಗ್ಲೇ ಉದಾಹರಣೆಗಳಿದೆ ಬೇಕಾದಷ್ಟು. ಇವತ್ತು ನೋಡಿ, BNP-ನವರು, ಆಮೇಲೆ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಖಲೀದಾ ಜಿಯಾ ಪಾರ್ಟಿ, ಆಮೇಲೆ ಜಮಾತೆ ಇಸ್ಲಾಂ, ಅವರು ಒಂದು ಇದನ್ನ ಸ್ಟೇಬಲ್ ಗವರ್ಮೆಂಟ್, ಸುಭದ್ರವಾದ ಗವರ್ಮೆಂಟ್ ಬಾಂಗ್ಲಾದೇಶಕ್ಕೆ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಅವ್ರನ್ನ ಬುಗ್ರಿ ತರ ಆಡ್ಸೋರು ಹಿಂದೆ ಕೂತಿದ್ದಾರೆ ಅಲ್ಲಿ ಪಾಕಿಸ್ತಾನ, ಆಮೇಲೆ ಚೈನಾ. ಆಮೇಲೆ ಇನ್ನೊಂದು ಚೈನಾ ವಿಷಯ ಹೇಳೋದು ಮರ್ತೇ ಹೋಯ್ತು. ಇದ್ರೊಳಗೆ ಈ ವರ್ಷದ ಬಿಗಿನಿಂಗ್ ಅಲ್ಲಿ ಶೇಖ್ ಹಸೀನಾ ಚೈನಾ ಹೋಗ್ತಾರೆ. ಆ ಚೈನಾ ದೊಡ್ಡ ಒಂದು ರಿಸ್ಕ್ ತಗೊಂಡು ಹೋಗ್ತಾರೆ, ನನಗೆ ಇಂತಿಂತ ಸಾಮಾನುಗಳೆಲ್ಲ ಬೇಕು, ನಮ್ಮ ಸರಂಜಾಮ ಎಲ್ಲ ಬೇಕು ಅಂತ. ಆದ್ರೆ ಜೀಪಿಂಗ್ ಅವನ್ನ ನೋಡೋದು ಇಲ್ಲ, ಅವ್ರ ಜೊತೆ ಮಾತು ಆಡಲ್ಲ. ಶೇಖ್ ಹಸೀನಾ ಏನ್ ಮಾಡ್ತಾರೆ, ಕೋಪ ಮಾಡ್ಕೊಂಡು ಒಂದ್ ದಿವಸ ಮೊದಲೇ ವಾಪಸ್ ಬರ್ತಾರೆ ಬಾಂಗ್ಲಾದೇಶ್ಗೆ. ನೋಡಿ, ಶೇಖ್ ಹಸೀನಾ ಅವರ ಪಾಲಿಸಿ ಪೂರ್ತಿ ಪ್ರೋ ಇಂಡಿಯಾ ಪಾಲಿಸಿ. ಆದರೆ ಖಾಲಿದಾ ಜಿಯಾ ಆಮೇಲೆ ಜಮಾತೆ ಇಸ್ಲಾಂ ಅವ್ರ ಪಾಲಿಸಿ ಆಂಟಿ ಇಂಡಿಯಾ ಪಾಲಿಸಿ. ಅವರು ಸುಭದ್ರವಾದ ಸರ್ಕಾರ ಬಾಂಗ್ಲಾದೇಶದಲ್ಲಿ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಓಕೆ, ಸುಭದ್ರ ಒಂದು ಸರ್ಕಾರ ಕೊಡ್ತಾರೆ ಅಂತ ಅನ್ಕೋಣ, ಈ ತಾಲಿಬಾನ್ ತರ ಕೊಡ್ತಾರೆ ಅಂತ ಅನ್ಕೋಣ. ಅದರಿಂದ ಏನು ಸಹಾಯ ಆಗತ್ತೆ? ಯಾವ ತರ ಸಹಾಯನೂ ಆಗಲ್ಲ. ಈಗ ನಮ್ಗೆ ನಮ್ಮ ಇದನ್ನ ಗಡಿ ಪ್ರದೇಶದಲ್ಲಿ ನಮ್ಮ ಪಕ್ಕದ ಇದ್ರೊಳಗೆ ಮನೆಯಲ್ಲಿ ಬೆಂಕಿ ಎತ್ತು ಉರಿತಾ ಇರುವಾಗ ನಾವು ಸುಮ್ಮನೆ ಕೂತ್ಕೊಂಡು ಎಲ್ಲ ಸುಭದ್ರವಾಗಿದೆ ಅಂತ ಅಂದ್ಕೊಂಡು ನಾವು ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈಗ ಈಗಿನ ಪರಿಸ್ಥಿತಿ ಬಹಳಷ್ಟೇ ಇದನ್ನ ಚಿಂತಾಜನಕ ಪರಿಸ್ಥಿತಿ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಏರ್ ಮಾರ್ಷಲ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಏರ್ ಮಾರ್ಷಲ್ ಮುರಳಿ ಅವರು ಮತ್ತೊಂದು ಆಯಾಮವನ್ನು ಕೊಟ್ಟಿದ್ದನ್ನು ಗಮನಿಸಿದ್ರಿ. ಸೊ ಅದು ಭಾರತದ ಪಾಲಿಗೆ ಅಲಾರಾಮಿಂಗು, ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂಥ ಅನಿವಾರ್ಯತೆ. ಮತ್ತೊಮ್ಮೆ 70ರ ದಶಕದ ಪರಿಸ್ಥಿತಿ ಭಾರತಕ್ಕೆ ಬರಬಾರದು ಅಂತಾದರೆ ಬಹಳಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿದೆ ಅನ್ನೋದು. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.